ಹಾಯ್ ಎವ್ರಿವನ್, ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಫ್ಯೂಚರ್ ವ್ಯಾಲ್ಯೂ ಆಫ್ ಹನಿವನ್ ಕ್ಯಾಶ್ ಫ್ಲೋ. ಸೊ ಇಲ್ಲಿ ಫ್ಯೂಚರ್ ವ್ಯಾಲ್ಯೂ ಆಫ್ ಹನಿವನ್ ಕ್ಯಾಶ್ ಫ್ಲೋನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಒಂದು ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಪ್ಲೇಲಿಸ್ಟಲ್ಲಿ ನಿಮಗೆ ಆ ವಿಡಿಯೋನೂ ಸಿಗುತ್ತೆ. ಸೊ ಈಗ ಈ ಪ್ರಾಬ್ಲಮ್ ಏನಿದೆ ಅಂತ ನೋಡೋಣ. ಕ್ಯಾಲ್ಕುಲೇಟ್ ದ ಫ್ಯೂಚರ್ ವ್ಯಾಲ್ಯೂ ಅಟ್ ದ ಎಂಡ್ ಆಫ್ 5 years ಆಫ್ ದ ಫಾಲೋಯಿಂಗ್ ಸೀರೀಸ್ ಆಫ್ ಪೇಮೆಂಟ್ 9% ರೇಟ್ ಆಫ್ ಇಂಟ್ರೆಸ್ಟ್ ಅಟ್ ದ ಎಂಡ್ ಆಫ್ ದ ಈಚ್ ಇಯರ್ ಅಮೌಂಟ್ ಡೆಪಾಸಿಟೆಡ್. ಫಸ್ಟ್ ಇಯರ್ ಎಷ್ಟಿದೆ ಅಂತಂದರೆ 1000, ಸೆಕೆಂಡ್ ಇಯರ್ 2000, ಥರ್ಡ್ ಇಯರ್ 3000, ಫೋರ್ತ್ ಇಯರ್ 4000 ಆ್ಯಂಡ್ ಫಿಫ್ತ್ ಇಯರ್ 5000. ಸೊ ಈ ರೀತಿ 5 years ಅಮೌಂಟನ್ನು ಕೊಟ್ಟಿದ್ದಾರೆ. 5 yearsಗೆ 5 years ಅಮೌಂಟನ್ನು ಕೊಟ್ಟಿದ್ದಾರೆ. ಫ್ಯೂಚರ್ ವ್ಯಾಲ್ಯೂ ಆಫ್ ಹನಿವನ್ ಕ್ಯಾಶ್ ಫ್ಲೋಗೆ ಫಾರ್ಮುಲಾ ಏನು ಬರುತ್ತೆ ಅಂತ ನೋಡೋಣ. ಸೊ ಇಲ್ಲಿ ಫ್ಯೂಚರ್ ವ್ಯಾಲ್ಯೂ ಆಫ್ ಹನಿವನ್ ಕ್ಯಾಶ್ ಫ್ಲೋ ಈಸ್ ಈಕ್ವಲ್ ಟು R1 ಇಂಟು 1 ಪ್ಲಸ್ I ಹೋಲ್ ಟು ದ ಪವರ್ ಆಫ್ n-1 plus R2 into 1 plus I whole to the power of n-2 and R3 into 1 plus I whole to the power of n-3 plus R4 into 1 plus I whole to the power of n-4 plus R5 into 1 plus I whole to the power of n-5 ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಾರ್ಮುಲಾದಲ್ಲಿ R1, R2, R3, R4, R5 ಅಂದರೆ 5 years ರೆಸ್ಪೆಕ್ಟಿವ್ ಅಮೌಂಟನ್ನು ತೊಗೋಬೇಕು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಐ ಬಂದು ಇಂಟ್ರೆಸ್ಟ್ ರೇಟ್ ಆರ್ ಡಿಸ್ಕೌಂಟ್ ರೇಟ್ ಎಷ್ಟಿದೆ ಅಂತಂದರೆ ಐ ಬಂದು ಇಲ್ಲಿ 9% ಇದೆ. ಸೊ ದಟ್ ಮೀನ್ಸ್ 9/100 ಮಾಡಿದ್ರೆ 0.09 ಬರುತ್ತೆ. ನೆಕ್ಸ್ಟು ಎನ್ ಬಂದು ಟೋಟಲ್ ಎನ್ ಅಂತಂದರೆ ಇಲ್ಲಿ ಟೋಟಲ್ ನಂಬರ್ ಆಫ್ ಇಯರ್ಸ್ ಎಷ್ಟಿದೆ ಅಂತಂದರೆ 5 years ಇದೆ. ಸೊ ಇದಿಷ್ಟೂ ಕೂಡ ಇನ್ಫಾರ್ಮೇಷನ್ ಇದೆ, ಇದನ್ನು ಗಿವನಲ್ಲಿ ಬರ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟು ಈ ಒಂದು ಫಾರ್ಮುಲಾಗೆ ಅಮೌಂಟನ್ನು ಅಪ್ಲೈ ಮಾಡಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಫಸ್ಟು R1 ಅಂತ ಅಂದರೆ ಫಸ್ಟ್ ಇಯರ್ ರಿಟರ್ನ್ ಎಷ್ಟು ಬರುತ್ತೆ ಅಂತ. ಇಲ್ಲಿ ಫಸ್ಟ್ ಇಯರಲ್ಲಿ ಎಷ್ಟಿದೆ ಅಂತಂದರೆ 1000. ಸೊ 1 ಈಸ್ ದ ಕಾಮನ್ ಫ್ಯಾಕ್ಟರ್ ಆ್ಯಂಡ್ ಪ್ಲಸ್ ಇಂಟ್ರೆಸ್ಟ್ ರೇಟ್ ಎಷ್ಟಿದೆ ಅಂತಂದರೆ 9%. ದಟ್ ಮೀನ್ಸ್ 0.09 ಹೋಲ್ ಟು ದ ಪವರ್ ಆಫ್ ಟೋಟಲ್ ಇಯರ್ಸ್ ಏನು ಬಂದು 5 years ಆ್ಯಂಡ್ ಫಸ್ಟ್ ಇಯರ್ನ ಲೆಸ್ ಮಾಡಬೇಕು 1. ಸೊ ಲೆಸ್ ಮಾಡಿದ್ರೆ 5 - 1 ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಸೆಕೆಂಡ್ ಇಯರಲ್ಲಿ 2000 ಇದೆ ಆ್ಯಂಡ್ 1 ಈಸ್ ದ ಕಾಮನ್ ಫ್ಯಾಕ್ಟರ್. ಐ ಬಂದು ಏನಂತಂದರೆ 0.09 ಹೋಲ್ ಟು ದ ಪವರ್ ಆಫ್ ಎನ್ ಬಂದು 5 ಆ್ಯಂಡ್ 2 ಸೆಕೆಂಡ್ ಇಯರ್. ಆ್ಯಂಡ್ ನೆಕ್ಸ್ಟು ಥರ್ಡ್ ಇಯರಲ್ಲಿ 3000 ಇದೆ and 1 is the common factor plus 0.09 whole to the power of 5 - 3. This is the third year. And fourth year ge 4000 into 1 plus 0.09 whole to the power of 5 - 2. And next fifth year ge 5000 1 plus 0.09 5 - 5 ಅಂದರೆ ಇಲ್ಲಿ ಅಟ್ ದ ಎಂಡ್ ಆಫ್ ದ ಇಯರಲ್ಲಿ ನಮಗೆ ಎಷ್ಟು ರಿಟರ್ನ್ ಬರುತ್ತೆ ಅಂದರೆ 5 - 5 ಅಂದರೆ ಇಲ್ಲಿ ಫಿಫ್ತ್ ಇಯರು ಎಂಡ್ ಆಫ್ ದ ರಲ್ಲಿ ಎಷ್ಟು ರಿಟರ್ನ್ಸ್ ಬರುತ್ತೆ ಅಂದರೆ ಇಲ್ಲಿ ಏನು ರಿಟರ್ನ್ಸ್ ಬರಲ್ಲ. ಅದನ್ನು 5 - 5 1 ಅಂತ ಕನ್ಸಿಡರ್ ಮಾಡ್ತೀವಿ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ. ನೆಕ್ಸ್ಟ್ ಯಾವ ರೀತಿ ಅಂತ ನೋಡೋಣ. ಸೊ ಇಲ್ಲಿ ಇನ್ನೂ ಸಿಂಪ್ಲಿಫೈ ಮಾಡ್ತಾ ಹೋಗೋಣ ಈ ಫಾರ್ಮುಲಾನ. ಸೊ ಇಲ್ಲಿ 1000 ಇದೆ ಆ್ಯಂಡ್ 1 ಪ್ಲಸ್ 0.09 ಅಂತ ಅಂದರೆ 1.09 5 - 1 ಮಾಡಿದ್ರೆ ಹೋಲ್ ಟು ದ ಪವರ್ ಆಫ್ 4 ಬರುತ್ತೆ. ಸೊ ಇದು ಫಸ್ಟ್ ಇಯರ್. ಸೆಕೆಂಡ್ ಇಯರಲ್ಲಿ 2000 ಸೇಮ್ 1 ಪ್ಲಸ್ 0.09 1.09 ಬರುತ್ತೆ. 1 ಪ್ಲಸ್ 0.09 ಆ್ಯಡ್ ಮಾಡಿದ್ರೆ 1.09 ಬರುತ್ತೆ. 5 - 2 ಅಂತಂದರೆ ಹೋಲ್ ಕ್ಯೂಬ್ ಅದರ್ವೈಸ್ ಪವರ್ ಆಫ್ 3 ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟು ಥರ್ಡ್ ಇಯರಲ್ಲಿ ಏನಂತಂದರೆ 3000 1.09 ಆ್ಯಂಡ್ ಹೋಲ್ ಸ್ಕ್ವೇರ್ ಆರ್ ಹೋಲ್ ಟು ದ ಪವರ್ ಆಫ್ 2 5 - 3 ಮಾಡಿದ್ರೆ 2 ಬರುತ್ತೆ. ಆ್ಯಂಡ್ 4000 ಆ್ಯಂಡ್ ಫೋರ್ತ್ ಇಯರಲ್ಲಿ 4000 1.09 ಹೋಲ್ ಟು ದ ಪವರ್ ಆಫ್ 1 ಆ್ಯಂಡ್ ಫಿಫ್ತ್ ಇಯರಲ್ಲಿ 5000 1.09 ಇಲ್ಲಿ 0 ಆರ್ 0 ಅಂತ ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ಇದಿಷ್ಟು. ಅದಾದಮೇಲೆ ನೆಕ್ಸ್ಟು ಪ್ರೊಸೀಸ್ ಏನಂತಂದರೆ ಇಲ್ಲಿ ಇದನ್ನು 4 ಟೈಮ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. 1000 ಇಂಟು 1.09. ಸೊ ಇಲ್ಲಿ 4 ಟೈಮ್ಸ್ ಅಂತ ಅಂದರೆ ಯಾವ ರೀತಿ ಅಂದರೆ 1.09 ಇಂಟು 1.09 4 ಟೈಮ್ಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮಗೆ ಎಷ್ಟು ಆನ್ಸರ್ ಬರುತ್ತೆ ಅಂದರೆ ಟೋಟಲ್ ಇಲ್ಲಿ 1.41 ಬರುತ್ತೆ. ಆ್ಯಂಡ್ ಅದೇ ರೀತಿ 3 ಟೈಮ್ಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 1.29 2000 ಇಂಟು 1.29 ಮಾಡಬೇಕು. ಅದಾದಮೇಲೆ ನೆಕ್ಸ್ಟು 3000 ಇಲ್ಲಿ ಎಷ್ಟಾಗುತ್ತೆ ಅಂದರೆ ಸಿಂಪ್ಲಿಫೈ ಮಾಡಿದ್ರೆ 1.19 ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ 4000 1.09 ಆ್ಯಂಡ್ ಫಿಫ್ತ್ ಇಯರ್ಗೆ ಏನು
ಏನು ರಿಟರ್ನ್ಸ್ ಇಲ್ಲ, ಬಟ್ ಇದನ್ನು 0 ಅಂತ ಕನ್ಸಿಡರ್ ಮಾಡಬಾರ್ದು. 5000 ಇಂಟು 1, ಸೊ ಇಲ್ಲಿ ಎಂಡ್ ಆಫ್ ದ ಇಯರ್ ಯಾವಾಗಲೂ ಕೂಡ 1 ಅಂತ ಕನ್ಸಿಡರ್ ಮಾಡಬೇಕು. ಇದಾದಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನಂತ ಅಂದರೆ 1000 ಇಂಟು 1.41 ಮಾಡಿದ್ರೆ 1410 ಬರುತ್ತೆ. ಸೊ ಇಲ್ಲಿ 1000 ಇಂಟು 1.41 ಮಾಡಿದ್ರೆ 1410 ಬರುತ್ತೆ. ಪ್ಲಸ್ 2000 ಇಂಟು 1.29 ಮಾಡಿದ್ರೆ 2580 ಬರುತ್ತೆ. ಆ್ಯಂಡ್ 3000 ಇಂಟು 1.19 ಮಾಡಿದ್ರೆ 3570 ಬರುತ್ತೆ. ನೆಕ್ಸ್ಟ್ 4000 ಇಂಟು 1.09 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ ಇಲ್ಲಿ 4360 ಬರುತ್ತೆ. ಆ್ಯಂಡ್ 5000 ಇಂಟು 1 ಮಾಡಿದ್ರೆ 5000 ಬರುತ್ತೆ. ಸೊ ಈಗ ಟೋಟಲ್ ಎಲ್ಲವನ್ನು ಇಲ್ಲಿ ಅಡಿಷನ್ಸ್ ಮಾಡಿದ್ರೆ ಟೋಟಲ್ ಎಷ್ಟು ಬರುತ್ತೆ ಅಂದರೆ ಫ್ಯೂಚರ್ ವ್ಯಾಲ್ಯೂ ಆಫ್ ಅನ್ಇವನ್ ಕ್ಯಾಶ್ ಫ್ಲೋ ಬಂದು 16,920. ಸೊ ಈ ರೀತಿಯಾಗಿ ಫ್ಯೂಚರ್ ವ್ಯಾಲ್ಯೂ ಆಫ್ ಅನ್ಇವನ್ ಕ್ಯಾಶ್ ಫ್ಲೋನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಈ ಥರ ಪ್ರಾಬ್ಲಮ್ಮು ಸೆಕ್ಷನ್ ಬಿಗೆ 4 ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್ಗೆ NEP-ನಲ್ಲಿ ಕೇಳ್ತಾರೆ. ಈ ಥರ ಪ್ರಾಬ್ಲಮ್ ತುಂಬಾ ಇಂಪಾರ್ಟೆಂಟ್, 4 ಮಾರ್ಕ್ಸ್ಗೆ ಇರುತ್ತೆ. ಆ್ಯಂಡ್ ಈ ಪ್ರಾಬ್ಲಮ್ ನಿಮಗೆ ಅರ್ಥ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.